ಕುಡಿದ ಅಮಲಿನಲ್ಲಿ ಸಿಕ್ಕ ವಾಹನಗಳಿಗೆ ಡಿಕ್ಕಿ. ಎಣ್ಣೆ ಮತ್ನಲ್ಲಿ ಕಾರು ಚಾಲಕನಿಂದ ಅಪಘಾತವಾಗಿದೆ. ಮಹಾರಾಷ್ಟ್ರದ ಸಾಂಗ್ಲಿ ಪಟ್ಟಣದಲ್ಲಿ ಅಪಘಾತ ಸಂಭವಿಸಿರುವಂತದ್ದು. ಕುಡಿದ ಅಮಲಿನಲ್ಲಿ ಕಾರು ಓಡಿಸಿ ಸಿಕ್ಕ ವಾಹನಗಳಿಗೆ ಡಿಕ್ಕಿ ಹೊಡೆದಿದ್ದಾರೆ. ಎಣ್ಣೆ ಮತ್ನಲ್ಲಿ ಕಾರು ಚಾಲಕನಿಂದ ಅಪಘಾತ ಸಂಭವಿಸಿದೆ. ಮಹಾರಾಷ್ಟ್ರದ ಸಾಂಗ್ಲಿ ಪಟ್ಟಣದಲ್ಲಿ ಅಪಘಾತ ಸಂಭವಿಸಿರುವಂತದ್ದು. ಪೊಲೀಸರು ಸೇರಿ 15ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ. ಸಿಟ್ಟಿಗೆದ್ದ ಜನರಿಂದ ಇನೋವಾ ಕಾರನ್ನು ಧ್ವಂಸ ಮಾಡಿದ್ದಾರೆ ಜನರು. ಕುಡಿದ ಮತ್ತಲ್ಲಿ ಚಾಲಕನಿಗೆ ಥಳಿಸಿದ್ದಾರೆ ಸ್ಥಳೀಯರು. ಗಾಯಗೊಂಡವರಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗುತ್ತಿದೆ. ಕುಡಿದ ಮತ್ನಲ್ಲಿ ಹೆಂಗೆಂಗೋ ಗಾಡಿ ಓಡಿಸೋದು, ತಾವು ನಶೆಯಲ್ಲಿದ್ರೆ ಬೇರೆಯವರ ಪ್ರಾಣವನ್ನ ತೆಗೆಯೋದು, ಚಾಲಕನಿಂದ ಆದಂತಹ ದುಷ್ಕೃತ್ಯ ಇದು. ಮಹಾರಾಷ್ಟ್ರದ ಸಾಂಗ್ಲಿ ಪಟ್ಟಣದಲ್ಲಿ ಅಪಘಾತವಾಗಿದೆ. ಪೊಲೀಸರನ್ನು ಸೇರಿ 15 ಜನಕ್ಕಿಂತ ಹೆಚ್ಚು ಜನರಿಗೆ ಗಾಯಗಳಾಗಿದೆ. ಪೊಲೀಸರನ್ನು ಸೇರಿಸಿದಂಗೆ ಸಿಟ್ಟಿಗೆದ್ದ ಜನರು ಅವನ ಇನೋವಾ ಕಾರನ್ನೇ ಧ್ವಂಸ ಮಾಡಿದ್ದಾರೆ. ಕುಡಿದ ಮತ್ನಲ್ಲಿದ್ದಂತಹ ಈ ಚಾಲಕನನ್ನ ಸ್ಥಳೀಯರು ಥಳಿಸಿದ್ದಾರೆ. ಗಾಯಗೊಂಡವರಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತಿದೆ. ಮಹಾರಾಷ್ಟ್ರದ ಸಾಂಗ್ಲಿ ಅಪಘಾತ ಸಂಭವಿಸಿರುವಂಥದ್ದು. ಕುಡಿದ ಮತ್ನಲ್ಲಿ ಕಾರ್ ಚಲಾವಣೆಯನ್ನ ಮಾಡಿದ್ದಾನೆ. ತಡೆಯೋಕ್ ಬಂದ ಪೊಲೀಸರ ಮೇಲೂ ಕಾರ್ ಹರಿಹಾಯ್ದಿದೆ. ಜೊತೆಗೆ ಸ್ಥಳೀಯರು ನೋಡಿ, ಅಲ್ಲಿ ದೃಶ್ಯಗಳಲ್ಲಿ ತೋರಿಸ್ತಿದ್ದೀವಿ, ಸ್ಥಳೀಯರೇ ಅವನ ಇನೋವಾ ಕಾರನ್ನ ಧ್ವಂಸ ಮಾಡ್ತಿದ್ದಾರೆ. 15 ಜನಕ್ಕೆ ನೋಡಿದ್ರೆ ಹಂಗೆ 15 ಜನರಿಗಿಂತ ಹೆಚ್ಚು ಜನರಿಗೆ ಇಲ್ಲಿ ಗಾಯ ಸಂಭವಿಸಿರುವಂಥದ್ದು. 15ಕ್ಕಿಂತ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಅಂತ ತಿಳಿದು ಬರ್ತಿದೆ. ಗಾಯಗೊಂಡವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಿದೆ. ಸಣ್ಣ ಮಕ್ಕಳು, ಯುವಕರನ್ನ ಸೇರಿಸಿದಂತೆ ಪೊಲೀಸರನ್ನು ಬಿಟ್ಟಿಲ್ಲ ಈ ಮನುಷ್ಯ. ಗಾಡಿನ ಹಂಗೆ ಹಾಯಿಸ್ಕೊಂಡು ಹೋಗಿದ್ದಾನೆ. गेले 2 दिवस सांगली शहरामध्ये कृष्णामाईचा महोत्सव सुरू आहे कृष्णा घाटावर. पण आज कृष्णामाई महोत्सवाचा शेवट